ಹಾಯ್ ಹಲೋ ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ, ಪುನರ್ವೇವ್ ಸಂಸ್ಕರ್ಗೆ ಸ್ವಾಗತ ಸುಸ್ವಾಗತ. ಫಸ್ಟ್ ಪಿ ಯು ಸಿ ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಈಗ ಆಲ್ರೆಡಿ 20 ಮಾರ್ಕ್ಸ್ ಇಂಟರ್ನಲ್ ಮಾರ್ಕ್ಸ್ ಇದೆ. ಹಾಗಾದರೆ 20 ಮಾರ್ಕ್ಸ್ ಇಂಟರ್ನಲ್ ಮಾರ್ಕ್ಸ್ನ ಯಾವ ರೀತಿ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ, ಯಾವ ರೀತಿ ಕೊಡ್ತಾರೆ, ನಿಮಗೆ ಯಾವ ರೀತಿ 10 ಮಾರ್ಕ್ಸ್ಗೆ ಕನ್ವರ್ಟ್ ಮಾಡ್ತಾರೆ, ಅಕಸ್ಮಾತ್ ನೀವೇನಾದರೂ ಕೂಡ ಆಬ್ಸೆಂಟ್ ಆದರೆ ನಿಮಗೆ ಮಾರ್ಕ್ಸನ್ನು ಯಾವ ರೀತಿಯಾಗಿ ಕನ್ಸಿಡರ್ ಮಾಡ್ತಾರೆ, ಜೊತೆಗೆ ನೀವು ಟೆಸ್ಟ್ಗೆ ಎಷ್ಟು ಮಾರ್ಕ್ಸ್ಗಳನ್ನು ಬರೀಬೇಕು, ಮಿಡ್ ಟರ್ಮ್ ಎಕ್ಸಾಮ್ಗೆ ಎಷ್ಟು ಮಾರ್ಕ್ಸ್ಗೆ ನೀವು ಎಕ್ಸಾಮನ್ನು ಬರೀಬೇಕು, ಇನ್ನು ಮುಂತಾದ ವಿಷಯಗಳನ್ನು ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಹೋಗೋಣ. ಖಂಡಿತ ಈ ವಿಡಿಯೋ ಸಹಾಯ ಆಗುತ್ತೆ. ಮಿಸ್ ಮಾಡ್ದೇ ಸಂಪೂರ್ಣವಾಗಿ ವಿಡಿಯೋವನ್ನು ನೋಡ್ತಾ ಬನ್ನಿ. ಜೊತೆಗೆ ಈ ಒಂದು ವಿಡಿಯೋವನ್ನು ನಿಮ್ಮ ಎಲ್ಲ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ. ಓಕೆ, ಬನ್ನಿ ಈಗ ವಿಡಿಯೋನ ಶುರು ಮಾಡೋಣ. ವಿದ್ಯಾರ್ಥಿಗಳೇ, ನೀವು ಇಲ್ಲಿ ನೋಡ್ತಾ ಇರ್ಬೋದು, ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಹಿನ್ನೆಲೆಯಲ್ಲಿ 2023-24ನೇ ಶೈಕ್ಷಣಿಕ ಸಾಲಿನಿಂದ ಪ್ರಥಮ ಮತ್ತು ದ್ವಿತೀಯ PUC ಪ್ರಾಯೋಗಿಕ ಪರೀಕ್ಷೆ ಹೊಂದಿರದ ವಿಷಯಗಳಲ್ಲಿ 20 ಆಂತರಿಕ ಅಂಕಗಳನ್ನು ಪರೀಕ್ಷೆಗೆ ನಿಗದಿಪಡಿಸಿ ಆದೇಶಿಸಿದೆ. ಇದು ಗೊತ್ತಿರುವ ವಿಚಾರ. ಮುಂದುವರೆದು ಸದರಿ ಅಂಕಗಳನ್ನು ಆಯಾ ಉಪನ್ಯಾಸಕರು ವಿದ್ಯಾರ್ಥಿಗಳ ಮೌಲ್ಯಮಾಪನ ಮಾಡಿ ದಾಖಲಿಸಬೇಕಾಗುತ್ತದೆ. ಏನು ಟೆಸ್ಟ್ಗಳಿರುತ್ತೆ ಮತ್ತು ಮಿಡ್ ಟರ್ಮ್ ಇರುತ್ತೆ, ಸೊ ಅದನ್ನೆಲ್ಲನ 40 ಮಾರ್ಕ್ಸ್ಗೆ ಅಥವಾ ಎಷ್ಟು ಮಾರ್ಕ್ಸ್ಗೆ ಅಂತ ಹೇಳ್ತೇನೆ, ಅದನ್ನು ಅವ್ರು ಏನು ಮಾಡಬೇಕಾಗುತ್ತೆ, ಮೆನ್ಷನ್ ಮಾಡಬೇಕಾಗುತ್ತೆ ಎಷ್ಟು ಮಾರ್ಕ್ಸ್ ತಗೊಂಡಿದ್ದಾರೆ ಅಂತ ಹೇಳಿ ಕರೆಕ್ಷನ್ಸ್ ಮಾಡಾದ್ಮೇಲೆ. ಹಾಗೂ 20 ಅಂಕಗಳನ್ನು ನೀಡುವ ವಿಧಾನವನ್ನು ಈ ಕೆಳಕಂಡಂತೆ ನಿರ್ಧರಿಸಲಾಗಿದೆ. ಹಾಗೆ 20 ಮಾರ್ಕ್ಸನ್ನು ಯಾವ ರೀತಿಯಾಗಿ ನೀಡ್ತಾರೆ ನೋಡ್ತಾ ಹೋಗೋಣ. ಆಂತರಿಕ ಮೌಲ್ಯಮಾಪನ ಜೊತೆಗೆ ಅಂಕಗಳು ಟೋಟಲ್ ಆಗಿ 10 ಅಂಕಗಳಿರುತ್ತೆ. ಹಾಗಾದರೆ 10 ಅಂಕಗಳನ್ನು ಯಾವ ರೀತಿಯಾಗಿ ನಿಮಗೆ ಕೊಡ್ತಾರೆ? 1ನೇ ಕಿರು ಪರೀಕ್ಷೆ, 2ನೇ ಕಿರು ಪರೀಕ್ಷೆ ಹಾಗೂ ಮಧ್ಯವಾರ್ಷಿಕ ಪರೀಕ್ಷೆಗಳಲ್ಲಿ ಗಳಿಸಿದ ಅಂಕಗಳಲ್ಲಿ ಉತ್ತಮವಾದ 2ಅನ್ನು 10 ಅಂಕಗಳಿಗೆ ಪರಿವರ್ತಿಸಿ ಅವುಗಳ ಸರಾಸರಿ ಅಂಕಗಳನ್ನು ನೀಡುವುದು. ನೋಡಿ, 1ನೇ ಕಿರು ಪರೀಕ್ಷೆ, 2ನೇ ಕಿರು ಪರೀಕ್ಷೆ ಜೊತೆಗೆ ಮಧ್ಯವಾರ್ಷಿಕ ಪರೀಕ್ಷೆಗಳಲ್ಲಿ ನೀವು ಒಳ್ಳೆಯ ಅಂಕಗಳನ್ನು ಗಳಿಸಿರ್ತೀರಾ, ಅದನ್ನು ನಿಮಗೆ ಏನು ಮಾಡ್ತಾರೆ, 10 ಅಂಕಗಳಿಗೆ ಕನ್ವರ್ಟ್ ಮಾಡ್ತಾರೆ. ಆದರೆ ಇಲ್ಲಿ ನೀವು ಒಂದನ್ನು ಗಮನಿಸಬೇಕಾಗಿರುವಂಥ ವಿಚಾರ ಏನಪ್ಪ ಅಂತಂದರೆ, 2 ಟೆಸ್ಟಲ್ಲಿ ಒಳ್ಳೆ ಮಾರ್ಕ್ಸ್ ತೆಗೆದುಕೊಂಡಿರ್ತೀರಾ, ಒಂದು ಟೆಸ್ಟಲ್ಲಿ ಕಡಿಮೆ ಮಾರ್ಕ್ಸ್ ತೆಗೆದುಕೊಂಡಿರ್ತೀರಾ. ನೀವು ಯಾವುದರಲ್ಲಿ ಒಂದು ಟೆಸ್ಟಲ್ಲಿ ಕಡಿಮೆ ಮಾರ್ಕ್ಸ್ ತೆಗೆದುಕೊಂಡಿರ್ತೀರೋ ಅದನ್ನು ಕೈ ಬಿಟ್ಟು ಉಳಿದಂತಹ ಇನ್ನು 2 ಕಿರು ಪರೀಕ್ಷೆ ಅಥವಾ ಮೊದಲನೇ ಕಿರು ಪರೀಕ್ಷೆ ಅಥವಾ ಮಧ್ಯವಾರ್ಷಿಕ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕಗಳನ್ನು ತೆಗೆದುಕೊಂಡಿದ್ರೆ ಆ 2 ಟೆಸ್ಟ್ಗಳನ್ನು ಪರಿಗಣಿಸಿ ನಿಮಗೆ 10 ಅಂಕಗಳಿಗೆ ಪರಿವರ್ತನೆಯನ್ನು ಮಾಡ್ತಾರೆ. ಇನ್ನು 10 ಅಂಕಗಳನ್ನು ಯಾವ ರೀತಿಯಾಗಿ ಕೊಡ್ತಾರೆ? ಕಾಲೇಜು ಹಂತದಲ್ಲಿ ಪ್ರಾಜೆಕ್ಟ್ ಅಥವಾ ಅಸೈನ್ಮೆಂಟ್ಗಳನ್ನು ಕೊಡ್ತಾರೆ. ಪ್ರಾಜೆಕ್ಟ್ ಆದರೂ ಕೊಡ್ಬೋದು, ಅಸೈನ್ಮೆಂಟ್ ಆದರೂ ಕೊಡ್ಬೋದು. ಪ್ರಾಜೆಕ್ಟ್ ಹಾಗೂ ಅಸೈನ್ಮೆಂಟ್ಗಳಿಗೆ ಬರವಣಿಗೆ ವಿಭಾಗಕ್ಕೆ ನೋಡಿ, ನೀವೇನಾದರೂ ಚೆನ್ನಾಗಿ ಬರೀತು ಅಂದರೆ ಟೋಟಲಾಗಿ 5 ಮಾರ್ಕ್ಸ್ ಇರುತ್ತೆ. ಹಾಗೆಯೇ ಪ್ರಸ್ತುತಪಡಿಸುವಿಕೆ ಪ್ರೆಸೆಂಟೇಷನ್ ಏನಿರುತ್ತೆ 3 ಮಾರ್ಕ್ಸ್ ಇರುತ್ತೆ. ಮತ್ತು ಸಂದರ್ಶನಕ್ಕೆ ವೈವಾ ಇರುತ್ತಲ್ಲ, ಸೊ ಅದಕ್ಕೆ 2 ಮಾರ್ಕ್ಸ್ ಇರುತ್ತೆ. ಅಂದರೆ ನಿಮಗೆ ಏನಾದ್ರೂ ಕೂಡ ಕ್ಲಾಸ್ ಅವರ್ಸಲ್ಲಿ ಯಾವ ರೀತಿ ಕೇಳ್ಬೋದು, ಓರಲ್ ಕೇಳ್ಬೋದು 2 ಮಾರ್ಕ್ಸ್ಗೆ. ಓಕೆನಾ, ಈಸಿಯಾಗಿ ನೀವು 20 ಮಾರ್ಕ್ಸ್ನ ತೆಗೆದುಕೊಳ್ಬಹುದು. ಇನ್ನು ಯಾವ ರೀತಿಯಾಗಿ ನಿಮಗೆ ಕಿರು ಪರೀಕ್ಷೆಗಳನ್ನು ಎಷ್ಟು ಅಂಕಗಳಿಗೆ ನಡೆಸ್ತಾರೆ, ಅಕಸ್ಮಾತ್ 80 ಮಾರ್ಕ್ಸ್ಗೆ ನೀವು ಎಷ್ಟು ಮಾರ್ಕ್ಸ್ನ ತೆಗೆದುಕೊಳ್ಬೇಕು, ಸೊ ಇನ್ನು ಮುಂತಾದ ವಿಚಾರಗಳನ್ನು ನೋಡ್ತಾ ಬರೋಣ. ಹಾಗೆಯೇ ಯಾವ ಒಂದು ಸಬ್ಜೆಕ್ಟ್ಗೆ ಇಂಟರ್ನಲ್ ಇರೋದಿಲ್ಲ ಅದನ್ನು ಕೂಡ ನೋಡೋಣ. ನೋಡಿ, ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಜೀವಶಾಸ್ತ್ರ, ವಿದ್ಯುನ್ಮಾನಶಾಸ್ತ್ರ, ಗಣಕ ವಿಜ್ಞಾನ, ಗೃಹ ವಿಜ್ಞಾನ, ಕರ್ನಾಟಕ ಸಂಗೀತ ಮತ್ತು ಹಿಂದೂಸ್ತಾನಿ ಸಂಗೀತ, NSQF ವಿಷಯಗಳಾದ IT, ಆಟೋಮೊಬೈಲ್, ರಿಟೈಲ್, ಬ್ಯೂಟಿ ಆ್ಯಂಡ್ ವೆಲ್ನೆಸ್, ಈ ವಿಷಯಗಳಿಗೆ ಆಂತರಿಕ ಮೌಲ್ಯಮಾಪನ ಇರೋದಿಲ್ಲ. ಈ ಎಲ್ಲ ವಿಷಯಗಳಲ್ಲಿ ಯಥಾಸ್ಥಿತಿಯನ್ನು ಮುಂದುವರಿಸಲಾಗುತ್ತದೆ, ಯಾವುದೇ ವ್ಯತ್ಯಾಸ ಇರೋದಿಲ್ಲ. ಏನು ಸೈನ್ಸಲ್ಲಿ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ, ಎಲೆಕ್ಟ್ರಾನಿಕ್ಸ್, ಕಂಪ್ಯೂಟರ್ ಸೈನ್ಸ್ ಅಂತ ಏನೆಲ್ಲ ಹೇಳ್ತೀವಲ್ವಾ, ಸೊ ಈ ಸಬ್ಜೆಕ್ಟ್ಗಳಿಗೆ ಏನು ಯಾವುದೇ ರೀತಿಯಾದಂಥ ಇಂಟರ್ನಲ್ ಮಾರ್ಕ್ಸ್ ಇರೋದಿಲ್ಲ. ಯಾಕಂದರೆ ಲ್ಯಾಬ್ ಇರುತ್ತಲ್ಲ 30 ಮಾರ್ಕ್ಸ್ಗೆ 70 ಮಾರ್ಕ್ಸ್ಗೆ ನಡೆಯುತ್ತೆ ಎಕ್ಸಾಮ್ ನಿಮಗೆ, ಅದರಿಂದ ನಿಮಗೆ ಯಾವುದೇ ರೀತಿಯಾದ ಇಂಟರ್ನಲ್ ಮಾರ್ಕ್ಸ್ ಇರೋದಿಲ್ಲ. ಇನ್ನು ಉಳಿದೆಲ್ಲ ಭಾಷಾ ಹಾಗೂ ಕೋರ್ ವಿಷಯಗಳಲ್ಲಿ 20 ಅಂಕಗಳನ್ನು ಆಂತರಿಕ ಮೌಲ್ಯಮಾಪನಕ್ಕೆ ನಿಗದಿಪಡಿಸಲಾಗಿದೆ. 20 ಮಾರ್ಕ್ಸ್ ಇಂಟರ್ನಲ್ ಮಾರ್ಕ್ಸ್ ಇರುತ್ತೆ. ಇನ್ನು ಎಷ್ಟು ಅಂಕಗಳಿಗೆ ನಿಮಗೆ ಎಕ್ಸಾಮ್ನ ನಡೆಸ್ತಾರೆ, ಟೆಸ್ಟ್ ಮಾಡ್ತಾರೆ ಅನ್ನೋದನ್ನು ನೋಡೋದಾದರೆ, ಪ್ರಸ್ತುತ ಅನುಸರಿಸುತ್ತಿರುವ ಕಿರು ಪರೀಕ್ಷೆಗಳನ್ನು ಏನು ಯೂನಿಟ್ ಟೆಸ್ಟ್ ಅಂತ ಮಾಡ್ತಾರೆ, ಅಂದರೆ ಟೆಸ್ಟ್ಗಳು ಮಾಡ್ತಾರೆ. 40 ಮಾರ್ಕ್ಸ್ಗೆ ನಿಮಗೆ ಟೆಸ್ಟ್ಗಳನ್ನು ಮಾಡ್ತಾರೆ. ಓಕೆ, ಫಸ್ಟ್ ಟೆಸ್ಟ್, ಸೆಕೆಂಡ್ ಟೆಸ್ಟ್ ಅಂತ ಮಾಡ್ತಾರಲ್ವಾ, 40 ಮಾರ್ಕ್ಸ್ಗೆ ಮಾಡ್ತಾರೆ. ಇನ್ನು ಮಧ್ಯವಾರ್ಷಿಕ ಪರೀಕ್ಷೆಯನ್ನು 80 ಮಾರ್ಕ್ಸ್ಗೆ ಮಾಡ್ತಾರೆ. ಇನ್ನು 80 ಅಂಕಗಳ ವಾರ್ಷಿಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಉತ್ತರಿಸುವಲ್ಲಿ 80 ಮಾರ್ಕ್ಸ್ಗೆ ನೀವು ಆ್ಯನ್ಯುವಲ್ ಎಕ್ಸಾಮ್ಗೆ ಬರೀತಿರಲ್ವ, ಎಷ್ಟು ಮಾರ್ಕ್ಸ್ ತೆಗಿಬೇಕು ಪಾಸ್ ಆಗಬೇಕಾದ್ರೆ? ಕನಿಷ್ಠ 24 ಅಂಕಗಳನ್ನು ಉತ್ತೀರ್ಣತೆ ಗಳಿಸಲೇಬೇಕು. 20 ಮಾರ್ಕ್ಸ್ನ ನೀವು ತೆಗೆದುಕೊಳ್ಳಲೇಬೇಕು. ಒಂದು ವೇಳೆ ವಿದ್ಯಾರ್ಥಿಯು 1 ಮತ್ತು 2ನೇ ಕಿರು ಪರೀಕ್ಷೆ ಹಾಗೂ ಮಧ್ಯವಾರ್ಷಿಕ ಪರೀಕ್ಷೆಯಲ್ಲಿ ಯಾವುದಾದ್ರೂ ಒಂದರಲ್ಲಿ ಗೈರು ಹಾಜರಾಗಿದ್ದರೆ, ನಿಮ್ಗೆ ಹುಷಾರಿಲ್ಲದೇನೋ ಅಥವಾ ಏನೋ ಎಮರ್ಜೆನ್ಸಿ ಕಾರಣಗಳಿಂದ ಆಬ್ಸೆಂಟ್ ಆಗಿರ್ತೀರ, ಒಂದು ಟೆಸ್ಟ್ಗೆ ಅಥವಾ ಮಿಡ್ ಟರ್ಮ್ಗೆ ಎಕ್ಸಾಮ್ಗೆ ಏನೋ ಆಬ್ಸೆಂಟ್ ಆಗೋಗಿರ್ತೀರ, ಆಗ ಏನು ಮಾಡ್ತಾರೆ, ಇನ್ನೂ 2 ಇರುತ್ತಲ್ಲ, 2 ಪರೀಕ್ಷೆ ಇರುತ್ತಲ್ಲ, ಆ 2 ಪರೀಕ್ಷೆಗಳನ್ನು ಪರಿಗಣನೆಗೆ ತೆಗೆದುಕೊಳ್ತಾರೆ. ಉಳಿದ 2 ಪರೀಕ್ಷೆಗಳಲ್ಲಿ ಗಳಿಸಿರುವ ಅಂಕಗಳನ್ನು 10 ಅಂಕಗಳಿಗೆ ಪರಿವರ್ತಿಸಿ ಸರಾಸರಿಯನ್ನು ತೆಗೆದುಕೊಳ್ಳುವುದು. ವಿದ್ಯಾರ್ಥಿಯು ಕೇವಲ ಒಂದೇ ಒಂದು ಕಿರು ಪರೀಕ್ಷೆ ಅಥವಾ ಮಧ್ಯವಾರ್ಷಿಕ ಪರೀಕ್ಷೆಗೆ ಹಾಜರಾಗಿದ್ದರೆ ಆ ಅಂಕಗಳನ್ನು 10ಕ್ಕೆ ಪರಿವರ್ತಿಸಿ ಅರ್ಧದಷ್ಟು ಅಂಕಗಳನ್ನು ನೀಡುವುದು. ನೋಡಿ, ಫುಲ್ ಮಾರ್ಕ್ಸ್ ನೀಡೋದಿಲ್ಲ ನಿಮಗೆ, ಕೇವಲ ಅರ್ಧದಷ್ಟು ಅಂಕಗಳನ್ನು ಮಾತ್ರ ನೀಡ್ತಾರೆ, ನೆನಪಿನಲ್ಲಿ ಇಟ್ಕೊಳ್ಳಿ. ಸೊ ಆಬ್ಸೆಂಟ್ ಆಗಕ್ಕೆ ಹೋಗ್ಬಿಡಿ, ಎಲ್ಲ ಟೆಸ್ಟು ಮತ್ತು ಮಿಡ್ ಟರ್ಮ್ಗೂ ಕೂಡ ಅಟೆಂಡ್ ಮಾಡಿ. ವಿದ್ಯಾರ್ಥಿ ಯಾವುದೇ ಕಿರು ಪರೀಕ್ಷೆ ಅಥವಾ ಮಧ್ಯವಾರ್ಷಿಕ ಪರೀಕ್ಷೆಗೆ ಹಾಜರಾಗದೆ ಹಾಗೂ ಯಾವುದೇ ಪ್ರಾಜೆಕ್ಟ್ ಮತ್ತು ಅಸೈನ್ಮೆಂಟ್ಗಳನ್ನು ಸಲ್ಲಿಸದೇ ಇದ್ದರೆ ಅವರು ವಾರ್ಷಿಕ ಪರೀಕ್ಷೆಯಲ್ಲಿ ಉತ್ತೀರ್ಣತೆಗೆ ಅಗತ್ಯವಾಗಿ ಬೇಕಾದ 35 ಅಂಕಗಳನ್ನು 80 ಅಂಕಗಳಲ್ಲಿ ಪಡೆಯಬೇಕಾಗುತ್ತದೆ. ನೋಡಿ,
80 ಅಂಕಗಳನ್ನು ನೀವು ಪಡಿಲೇಬೇಕಾಗುತ್ತೆ. 80 ಅಂಕಗಳಿಗೆ 35 ಅಂಕಗಳನ್ನು ಪಡಿಲೇಬೇಕಾಗುತ್ತೆ. ಸೂಕ್ತ ಅಸೈನ್ಮೆಂಟ್ ಅಥವಾ ಪ್ರಾಜೆಕ್ಟ್ಗಳನ್ನು ವಿದ್ಯಾರ್ಥಿಗಳಿಗೆ ನೀಡಿ 10 ಅಂಕಗಳಿಗೆ ಮೌಲ್ಯಮಾಪನ ಮಾಡೋದು. ಅಸೈನ್ಮೆಂಟ್ ಅಥವಾ ಪ್ರಾಜೆಕ್ಟ್ಗಳನ್ನು ಕೂಲಂಕುಷವಾಗಿ ಪರಿಶೀಲಿಸಿ ಯಾವುದೇ ಪಕ್ಷಪಾತವಿಲ್ಲದೆ ಅಂಕಗಳನ್ನು ನೀಡುವುದು ಹಾಗೂ ಸದರಿ ದಾಖಲೆಗಳನ್ನು ಪರೀಕ್ಷಾ ನಂತರದ 4 ತಿಂಗಳ ಅವಧಿಯವರೆಗೂ ಕಾಯ್ದಿರಿಸುವುದು ಉತ್ತರ ಪತ್ರಿಕೆಗಳನ್ನು ಕಾಯ್ದಿರಿಸುವ ಮಾದರಿಯಲ್ಲಿ. ಸೊ ನಿಮ್ಮ ಒಂದು ಏನು ಟೆಸ್ಟ್ ಬರೆದಿರ್ತೀರಾ ಅವೆಲ್ಲವೂ ಕೂಡ ತುಂಬ ಹುಷಾರಾಗಿ ಕಾಲೇಜಲ್ಲೇ ನೋಡ್ಕೊಳ್ಬೇಕಾಗತ್ತೆ. ಪ್ರತಿ ವಿದ್ಯಾರ್ಥಿಯು ಪ್ರತ್ಯೇಕವಾಗಿ ಅಸೈನ್ಮೆಂಟ್ಗಳನ್ನು ನೀಡಬೇಕಾಗತ್ತೆ. ಆಮೇಲೆ ಕಾಪಿ ಮಾಡಬಾರ್ದು. ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಲ್ಲಿ ಡಿಫ್ರೆಂಟಾಗಿ ನೀವು ಬರೀಬೇಕಾಗುತ್ತೆ. ಸೊ ಆಯಾ ಜಿಲ್ಲೆಗಳ ವಿಷಯವಾರು ಉಪನ್ಯಾಸಕರ ವೇದಿಕೆಯಲ್ಲಿ ಪ್ರಾಜೆಕ್ಟ್ ಅಥವಾ ಅಸೈನ್ಮೆಂಟ್ ಶೀರ್ಷಿಕೆಗಳನ್ನು ಸಿದ್ಧಪಡಿಸಿ ಪಠ್ಯವನ್ನು ವಿದ್ಯಾರ್ಥಿಗಳಿಗೆ ನೀಡುವುದು ಹಾಗೂ ಆ ಶೀರ್ಷಿಕೆಗಳನ್ನು ಜಿಲ್ಲೆಯ ಎಲ್ಲ ಕಾಲೇಜುಗಳಲ್ಲಿ ಅನುಸರಿಸುವುದು. ಕಾಲೇಜವರೇ ನಿಮಗೆ ಏನು ಅಸೈನ್ಮೆಂಟ್ ಬರೀಬೇಕು, ಏನು ಪ್ರಾಜೆಕ್ಟ್ ವರ್ಕ್ ಕೊಡಬೇಕು ಅದನ್ನು ಕೊಡ್ತಾರೆ. ಸೊ ನೀವು ತಪ್ಪದೆ ಆ ಅಸೈನ್ಮೆಂಟನ್ನು ಬರ್ಕೊಂಡು ಬಂತು ಅಂತಂದರೆ ನಿಮಗೆ 10 ಮಾರ್ಕ್ಸ್ ಇರುತ್ತೆ. ನೀವು ಬರ್ಕೊಂಡು ಬರೋದ್ರಲ್ಲಿ ಕೆಲವೊಂದು ಕ್ವಶನ್ಸ್ನು ಕೂಡ ಕೇಳ್ತಾರೆ. ಸೊ ಅದ್ಭುತವಾಗಿ ನೀವು 20 ಮಾರ್ಕ್ಸ್ ಇಂಟರ್ನಲ್ನ ಈಸಿಯಾಗಿ ತೆಗೆದುಕೊಳ್ಬಹುದು. ಇದಕ್ಕೆ ಸಂಬಂಧಪಟ್ಟಂತಹ ಏನಾದರೂ ಡೌಟ್ಸ್ಗಳಿದ್ರೆ ಕಾಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಸಹಾಯ ಆಗಿದ್ರೆ ನಿಮ್ಮ ಎಲ್ಲ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ, ಮರಿದನೆ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ಶೈಕ್ಷಣಿಕ ಸುದ್ದಿಗಳಿಗಾಗಿ ಅಂತ ಹೇಳ್ತಾ ಸಂಪೂರ್ಣವಾಗಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಒಂದೇ ಮಾತರಂ. ಶ್ರೀಗನ್ನಡಂ ಗೆಲ್ಗೆ, ಶ್ರೀಗನ್ನಡಂ ಬಾಳ್ಗೆ. ನಮಸ್ಕಾರ.